ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಕೆಎಸ್ಆರ್ಟಿಸಿ ಬಸ್. ಮಗು ಸೇರಿ 5 ಸಾವನ್ನಪ್ಪಿದ್ದಾರೆ. 7 ಮಂದಿಗೆ ಗಾಯ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ದುರ್ಘಟನೆ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ ಮಗು ಸೇರಿ 5 ಸಾವನ್ನಪ್ಪಿರುವುದು, 7 ಮಂದಿಗೆ ಗಾಯ ಆಗಿದೆ. ಕರ್ನಾಟಕ ಕೇರಳದ ಗಡಿಭಾಗದ ತಲಪಾಡಿಯಲ್ಲಿ ಘಟನೆ ನಡೆದಿದೆ. ಬಸ್ಗಾಗಿ ಕಾಯ್ತಾ ಇದ್ದವರು ಬಸ್ ಸ್ಟಾಪ್ನಲ್ಲಿ ಸಾವನ್ನಪ್ಪಿರುವಂತಹ ಘಟನೆಯಾಗಿದೆ. ಒಂದೇ ಕುಟುಂಬದವರು 3 ಮಹಿಳೆಯರು, ಓರ್ವ ಪುರುಷ ಮತ್ತು ಮಗು ಸಾವನ್ನಪ್ಪಿದೆ. ಇನ್ನು ಆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಎದೆ ಜಲ್ಲನ್ಸುತ್ತೆ. ಆಶ್ರಯ ತಾಣದ ಬಳಿ ನಿಲ್ಲಿಸಿದ್ದಾರೆ. ಆಟೋ ರಿಕ್ಷಾದ ಒಳಗಡೆ ಕೂರ್ತಿರ್ತಾರೆ. ಬಸ್ ಡಿಕ್ಕಿ ಆಗ್ತಿದ್ದಂತೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 7 ಜನರಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಮ್ಮ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಈ ದುರ್ಘಟನೆ ನಡೆದಿರೋದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ರಣಭೀಕರವಾಗಿದೆ, ಎದೆ ಜಲ್ಲನ್ಸ್ತಾ ಇದೆ. ಬ್ರೇಕ್ ಫೇಲ್ ಆಗಿ ಬಸ್ ಹಿಂದೆ ಬರ್ತಿದ್ದಂತೆ ಈ ಆಟೋದಲ್ಲಿ ಕುಳಿತಿದ್ದಂಥವ್ರು ಒಂದೇ ಕುಟುಂಬದವರು 5 ಜನ, ಮಗು ಕೂಡ ಇದೆ. ಮಗು ಸೇರಿ 5 ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ನೋಡಿ ರಭಸ ಹೇಗಿತ್ತು ಅಂತ. ಮುಖ್ಯ ರಸ್ತೆಯ ಪಕ್ಕದಲ್ಲೇ ಆಗಿರೋ ಘಟನೆ ಇದು. ಎಲ್ಲ ಬಸ್ಗಾಗಿ ಕಾಯ್ತಾ ಇದ್ರು, ಆಟೋದಲ್ಲಿ ಕೂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಕಂಪ್ಲೀಟ್ ರಿವರ್ಸ್ ಬಂದು ಡಿಕ್ಕಿ ಹೊಡೆದು ನರಳಾಡ್ತಿದ್ದಾರೆ. ನೋಡಿ, ಬಹಳ ಮಾರ್ಕ್ ಮಾಡ ಗಮನಿಸಬಹುದು ನಾವು. ಪಕ್ಕದಲ್ಲಿ ಒಂದಿಷ್ಟು ಜನ ಓಡಿ ಹೋಗ್ತಿದ್ರು, ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ನಿಜಕ್ಕೂ ಇಂಥ ಸಂದರ್ಭದಲ್ಲಿ ಯಾರಿಗೂ ರಕ್ಷಣೆ ಮಾಡೋದು, ಮತ್ತೊಂದು ಏನಕ್ಕೂ ಸಾಧ್ಯ ಇಲ್ಲ. ಸದ್ಯ ಮಗು ಸೇರಿ 5 ಈ ಭೀಕರ ಅಪಘಾತದಲ್ಲಿ ಮೃತಪಟ್ಟಿರೋದು. ಮಳೆ ಬರ್ತಾ ಇತ್ತು ಅನ್ಸುತ್ತೆ, ಎಲ್ಲರೂ ಕೂಡ ಕೊಡೆ ಹಿಡ್ಕೊಂಡು ನಿಂತಿದ್ದಾರೆ. ಬಸ್ಗೋಸ್ಕರ ಕಾಯ್ತಿದ್ರು ರಸ್ತೆ ಪಕ್ಕದಲ್ಲೇ. ಆದರೆ ಯಮ ಯಾವ ರೀತಿ ಸ್ವರೂಪದಲ್ಲಿ ಬಂದಂತಂದ್ರೆ, ಅವ್ರು ಕಾಯ್ತಿದ್ದಂಥ ಬಸ್ಸಿನ ಸ್ವರೂಪದಲ್ಲೇ ಬಂದು ಮೃತಪಟ್ಟಿರೋದು. ತದನಂತರದಲ್ಲಿ ಅಲ್ಲಿದ್ದಂಥ ಸಾರ್ವಜನಿಕರೆಲ್ಲರೂ ಸೇರಿ ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಆಗಿದೆ. ನೋಡಿ, ಆ ರಭಸಕ್ಕೆ ಆಟೋವನ್ನು ಗಮನಿಸಬಹುದು ನಾವು. ನಜ್ಜುಗುಜ್ಜಾಗಿದೆ, ಏನೂ ಇಲ್ಲ, ಕಂಪ್ಲೀಟ್ ಸಂಪೂರ್ಣವಾಗಿ ಆ ಮೃತ ದೇಹಗಳು ಬಿದ್ದಿರೋದು. ಮಳೆ ಬರ್ತಾ ಇದೆ, ಜಿಟಿ ಮಳೆ. ಒಂದು ಕಡೆ ಒಬ್ಬ ಮನೆಗೆ ಹೋಗಬೇಕು, ಒಂದೇ ಕುಟುಂಬದವರು. ಈ ಸಂದರ್ಭದಲ್ಲಿ ಬಸ್ ಡಿಕ್ಕಿ ಹೊಡೆದು ಮೃತಪಟ್ಟಿರೋದು. ಈಗ ಸಿಸಿಟಿವಿ ದೃಶ್ಯಾವಳಿಯನ್ನು ಗಮನಿಸಬಹುದು, ಅಪಘಾತದ ದೃಶ್ಯಾವಳಿಯನ್ನು. ಈ ಸದ್ಯ ನೋಡಿ, ಆ ಕೊನೆ ಕ್ಷಣದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಅವರೆಲ್ಲರೂ ಕೂಡ ರಸ್ತೆಯ ಪಕ್ಕದಲ್ಲಿ ನಿಂತಿರ್ತಾರೆ. ಒಂದು ಜನ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಆಟೋದಲ್ಲಿ ಕೂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯ ರಸ್ತೆಯಲ್ಲಿದ್ದಂತಹ ಬಸ್ಸು, ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ರಿವರ್ಸ್ ಬರುತ್ತೆ. ಅದ್ರ ಪಕ್ಕದ ಹಿಂದ್ಗಡೆನೂ ಕೂಡ ಒಂದ್ ಕಡೆ ಗಾಡಿ ಬಂದಿದೆ, ಅಥವಾ ಕಾರ್ ಬೇರೆ ಪಾರ್ಕ್ ಆಗಿದೆ. ನೋಡಿ, 1 2 3 4 ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬರ್ತಿದ್ದಂತೆ ನೇರವಾಗಿ ಅವ್ರಿಗೆ ಅವಕಾಶನೂ ಇಲ್ಲ ಅಲ್ಲಿ ತಪ್ಪಿಸ್ಕೊಳ್ಬೇಕು. ಬಸ್ ಬಂತು, ಆ ಕಡೆ ಓಡಿ ಹೋಗೋಣ ಅಂತ ಒಂದಿಷ್ಟು ಜನ ಇಬ್ರು ಮುಂದೆ ಓಡಿ ಬರ್ತಾರೆ. ಬಟ್ ಆ ಕ್ಷಣದಲ್ಲಿ ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ, ಬಸ್ಸು ವೇಗವಾಗಿ ಬರ್ತಿರೋದ್ರಿಂದ ಬ್ರೇಕ್ ಫೇಲ್ ಆಗಿತ್ತು. ಹಾಗಾಗಿ ಹಿಂದೆ ಸಿಲುಕು ಬಿಟ್ಟಿದ್ದಾರೆ. ಎಸ್ಕೇಪ್ ಆಗೋದಕ್ಕೂ ಚಾನ್ಸ್ ಇಲ್ಲ. ಆಟೋ ನೋಡಿ ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ, ಏನೂ ಇಲ್ಲ. ಈ ಸಂದರ್ಭದಲ್ಲಿ ಮೃತಪಟ್ಟಿರೋದು ಒಂದೇ ಕುಟುಂಬದವರು. ಬಸ್ಗಾಗಿ ಕಾಯ್ತಾ ಇದ್ರು. ಆ ಸುತ್ತನಲ್ಲಿ ಅಪಘಾತ, ಒಂದು ಕಾರ್ ಬೇರೆ ಅಲ್ಲಿ ಪಾರ್ಕ್ ಆಗ್ತಾ ಇತ್ತು. ಇನ್ನೊಂದು ಕಡೆ ಗಾಡಿ ಗೊತ್ತಾಯ್ತಲ್ಲಿ ರಿವರ್ಸ್ ಬರ್ತಾ ಇದೆ ಅಂತ ತಕ್ಷಣಕ್ಕೆ ಅಲ್ಲಿ ಹಿಂದೆ ಇದ್ದಂಥ ಒಂದು ಟ್ಯಾಂಕರ್ ಕೂಡ ಸ್ಟಾಪ್ ಮಾಡುತ್ತೆ. ಬಟ್ ಕೊಡೆ ಹಿಡ್ಕೊಂಡು ಮಳೆ ಬರುವಂಥ ಸಂದರ್ಭದಲ್ಲಿ ಯಾರಿದ್ರು? ಒಂದಿಷ್ಟು ಜನ ಆಟೋ ಪಕ್ಕದಲ್ಲೂ ನಿಂತಿದ್ರು. ಕ್ಲಿಯರಾಗಿ ಗಮನಿಸ್ಬೋದು ನಾವು. ನೋಡಿ, ಆದರೆ ಮಗು ಸೇರಿ 5 ಮೃತಪಟ್ಟಿದ್ದಾರೆ. ಇನ್ನು 7 ಜನರ ಅವರೆಲ್ಲರಿಗೂ ಕೂಡ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಒಂದು ಚೂರು ಅವಕಾಶಗಳು ಕೂಡ ಇರಲಿಲ್ಲ. ಆಂಬುಲೆನ್ಸ್ ಆಗಿದೆ. ಒಂದು ಊಡ ಇದ ಕಂಡ ಇದ ಒಂದಿದ ಊಡ ಕೇತಿಕೊಂಡಿದ ಕಂಡ ಇಲ್ಲ ಹೆಣ್ಣು ಬಂದು.
ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ಸದ್ಯ ದೃಶ್ಯದಲ್ಲಿ ಬಹಳ ಗೊತ್ತಾಗತ್ತಾ ಸಂದರ್ಭದಲ್ಲಿ ಏನಾಗಿತ್ತು ಅಂತ. ಸದ್ಯ ಈಗ ಆಸ್ಪತ್ರೆಗೆ ದಾಖಲಾಗಿರುವಂತಹ ಪರಿಸ್ಥಿತಿ ಏನಿದೆ, ಯಾವ ರೀತಿಯಾಗಿ ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸಗಳು ಸಾಕ್ತು ಅಂತ? ಅಖಿಲೇಶ್, ಈಗಾಗಲೇ ಏನು ತಲಪಾಡಿ ಕರ್ನಾಟಕ ಅಂದ್ರೆ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಕೂಡ ನಡೆದಿರುವಂತದ್ದು. ಈ ಅಪಘಾತ ಪೈಕಿ ಈಗಾಗಲೇ 6 ಜನ ಮೃತಪಟ್ಟಿರುವಂತದ್ದು. ಒಬ್ರು ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಸರಿಸುಮಾರು 7ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದೆ. 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈ 7 ಜನರ ಪೈಕಿ ಈಗ ಇರುವರ ಸ್ಥಿತಿ ಕೂಡ ಗಂಭೀರವಾಗಿರುವಂತದ್ದು. ತಕ್ಷಣ ಈ ಘಟನೆ ನಡೆದ ತಕ್ಷಣ ಸ್ಥಳೀಯರು ಸೇರಿಕೊಂಡು ಎಲ್ಲರನ್ನು ಕೂಡ ಅಂದ್ರೆ ಈ 7 ಜನರನ್ನು ಕೂಡ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗಿರುವಂತದ್ದು. ಜೊತೆಗೆ ಈ ಸ್ಪಾಟ್ ಏನಿದೆ ಇದು ನಿರಂತರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಗಡಿ ಭಾಗ ಆದ ಕಾರಣ ಬಸ್ಗಳು, ವಾಹನಗಳ ಸಂಚಾರ ಆಗಿರ್ಬೋದು ಮತ್ತು ಟೂರಿಸ್ಟ್ ವಾಹನಗಳ ಸಂಚಾರ ಆಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಅಂದ್ರೆ ತಲಪಾಡಿ ಟೋಲ್ ಗೇಟ್ ಏನಿದೆ ಇದು ಕೇರಳ ಮತ್ತು ಕರ್ನಾಟಕ ಗಡಿ ಭಾಗ ಆಗಿರುವಂತದ್ದು. ಈ ಟೋಲ್ ಗೇಟ್ ಬಳಿ ತುಂಬಾ ಜನ ಪ್ರವಾಸಿಗರು ಮತ್ತು ತಮ್ಮ ತಮ್ಮ ಊರಿಗೆ ಹೋಗುವಂತವರು ಈ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ತಿರ್ತಾರೆ. ಆ ಬಸ್ ಸ್ಟ್ಯಾಂಡ್ ನ ಹತ್ರ ನಿಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಆಟೋ ರಿಕ್ಷಾದೊಳಗೂ ಕೂಡ ಕೂತ್ಕೊಂಡಿರ್ತಾರೆ. ನೇರವಾಗಿ ಬಸ್ ವೈಫಲ್ಯದಿಂದ ಬಂದಂತಹ ಅಂದ್ರೆ ರಿವರ್ಸ್ ಆಗಿ ಬಂದಂತಹ ಬಸ್ ಏನಿದೆ ಅಂದ್ರೆ ಬ್ರೇಕ್ ಫೈಲ್ ಆಗಿ ಮತ್ತು ರಿವರ್ಸ್ ಗೇರ್ ಇದ್ದ ಕಾರಣ ನೇರವಾಗಿ ರಿವರ್ಸ್ ಬಂದಿರುವಂತದ್ದು. ಅದು ಮತ್ತು ನಿಯಂತ್ರಣ ತಪ್ಪಿದ್ದಂತಾನೆ ಹೇಳ್ಬೋದು. ಈ ನೇರವಾಗಿ ಆಟೋ ರಿಕ್ಷಕ್ಕೆ ಬಡಿಯುವಂತ ಅಂದ್ರೆ ಆಟೋ ರಿಕ್ಷಕ್ಕೆ ಹಿಂದಿನ ಭಾಗಕ್ಕೆ ಬಂದು ಅಪ್ಪಳಿಸ್ತದೆ. ಈ ಅಪ್ಪಳಿಸಿದ ಪರಿಣಾಮವಾಗಿ ಆಟೋ ರಿಕ್ಷಾ ಒಂದಿಷ್ಟು ದೂರಕ್ಕೆ ಹೋಗಿ ಅಂದ್ರೆ ಬೀಳುವಂತದ್ದು. ಈ ಪೈಕಿ ರಸ್ತೆ ಅಂದ್ರೆ ಆ ಒಳಗೆ ಆಟೋ ರಿಕ್ಷಾದ ಒಳಗಿದ್ದಂತವರು ರಸ್ತೆಗೆ ಎಸೆಯಲ್ಪಟ್ಟು ಈಗ ಸಾವನ್ನ ಅಂದ್ರೆ ಆದಿತ್ಯ ಅಂದ್ರೆ ಮೊದಲೇ ಆ ಬಸ್ ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ಏನಾಯ್ತು, ಈಗ ಬಸ್ ನಲ್ಲಿ ಎಷ್ಟು ಜನ ಇದ್ರು, ಜೊತೆಲಿ ಡ್ರೈವರ್ ಅಥವಾ ಕಂಡಕ್ಟರ್ ಏನ್ ಹೇಳ್ತಿದ್ದಾರೆ ಘಟನೆ ಆದ್ಮೇಲೆ? ಎಸ್ ಅಖಿಲೇಶ್, ಅಂದ್ರೆ ಈ ಬಸ್ಸು ಕಾಸರಗೋಡು ಅಥವಾ ಕೇರಳ ಭಾಗದಿಂದ ಕರ್ನಾಟಕಕ್ಕೆ ಬರುವಂತದ್ದು ಅಂದ್ರೆ ಮಂಗಳೂರು ಭಾಗಕ್ಕೆ ಬರುವಂತಹ ಬಸ್ ಆಗಿರುವಂತದ್ದು. ಈಗಾಗಲೇ ಅವರನ್ನು ಕೂಡ ಎನ್ಕ್ವೈರಿ ಮಾಡ್ಲಾಗ್ತಾ ಇದೆ. ಅಂದ್ರೆ ಬಸ್ ಕಂಡಕ್ಟರ್, ಡ್ರೈವರ್, ಬಸ್ಸಿನಲ್ಲಿ ಏನು ವೈಫಲ್ಯ ಆಗಿದೆ ಮತ್ತು ಅವರನ್ನು ಕೂಡ ಈಗ ಪೊಲೀಸ್ ಸಿಬ್ಬಂದಿಗಳು ಅಂದ್ರೆ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಎನ್ಕ್ವೈರಿಯನ್ನು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಈ ಭಾಗ ಏನಿದೆ ಇದು ನಿರಂತರವಾಗಿ ಬಸ್ಗಳು ಓಡಾಟ ಮಾಡುವಂತ ಭಾಗವಾಗಿರುವಂತದ್ದು ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿದ್ದಂತಹ ಸಾಮಾನ್ಯ ಜನರಿಗೆ ಈಗ ಅಮಾಯಕರಾಗಿರುವಂತ ಅಂದ್ರೆ ಸಾವನ್ನಪ್ಪಿದವರು ಏನಿದ್ದಾರೆ ಇದು ಅಮಾಯಕರಾಗಿರುವಂತದ್ದು. ಸಾಮಾನ್ಯ ಜನರು ಎಲ್ಲರೂ ಕೂಡ ಬಸ್ಗೆ ವೆಯ್ಟ್ ಮಾಡುವಂತವರು ಇವರಿಗೆ ಬಂದು ಈ ಬಸ್ ಈ ಒಂದು ಯಮರೂಪಿ ಬಸ್ಸಿಗೆ ಅಪ್ಪಳಿಸಿದ್ದಂಥದ್ದು. ಆಟೋ ರಿಕ್ಷಾದಲ್ಲಿದ್ದಂತಹ ಎಲ್ಲರೂ ಕೂಡ ಅಂದ್ರೆ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿರುವಂತದ್ದು. ಅದರ ಪೈಕಿ ಒಂದು ಸಣ್ಣ ಮಗು ಮತ್ತು ಇನ್ನೊಬ್ರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಅಖಿಲೇಶ್, ಜೊತೆಲಿ ಈಗ ಈ ಒಂದೇ ಕುಟುಂಬದ 5 ಮೃತಪಟ್ಟಿದ್ದಾರೆ. ಅವರು ಅಲ್ಲಿನ ಸ್ಥಳೀಯರ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗೋರ, ಅವರ ಹಿನ್ನೆಲೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ? ಅಖಿಲೇಶ್, ಅವರ ಪ್ರಾಪರ್ ಆಗಿ ಹೆಸರು ಇನ್ನಷ್ಟೇ ಬರ್ಬೇಕಿದೆ. ಆದ್ರೆ ಒಂದೇ ಕುಟುಂಬದ 5 ಅಂತ ಹೇಳುವಂತಹ ಮಾಹಿತಿಗಳು ಗೊತ್ತಾಗ್ತಿದೆ ಮತ್ತು ತಲಪಾಡಿ ಗ್ರಾಮಕ್ಕೆ ಅಂದ್ರೆ ಕೇರಳದ ತಲಪಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಅಲ್ಲಿ ಹತ್ರದ ಗ್ರಾಮಕ್ಕೆ ಸಂಬಂಧಪಟ್ಟವರು ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂದ್ರೆ ಅವರಿಗೆ ಸಂಬಂಧಪಟ್ಟವರಿಗೆ ಈಗಾಗಲೇ ಮಾಹಿತಿ ಕೂಡ ರವಾನೆ ಆಗಿರುವಂತದ್ದು. ಅವರ ಗುರುತು ಪತ್ತೆ ಆಗಿರ್ಬೋದು ಮತ್ತು ಇತರ ಎಲ್ಲಾ ಚಹರೆಗಳನ್ನು ಕೂಡ ಪತ್ತೆ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಆದಿತ್ಯ ತಮ್ಮ ಮಾಹಿತಿಗೆ. Mercy.